ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿಗೆ ಖ್ಯಾತ ಆ್ಯಂಕರಿಂಗ್ ಆಗಿರುವಂತಹ ಅನುಶ್ರೀ ಅವರು ವಿಶ್ ಮಾಡಿ ಸಪೋರ್ಟ್ ಮಾಡಿದ್ದಾರಂತೆ. ಸೊ ಬನ್ನಿ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಏನು ಹೇಳಿದರು ಅಂತ. ಸದ್ಯ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಚಿಕ್ಕ ಹುಡುಗಿ ರಕ್ಷಿತಾ ಶೆಟ್ಟಿಗೆ ಎಲ್ಲರೂ ಕೂಡ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಮಾತಿನ ಮಲ್ಲಿ ನಟಿ ಆ್ಯಂಕರಿಂಗ್ ಆಗಿರುವಂತಹ ಅನುಶ್ರೀ ಎಷ್ಟು ಕ್ಯೂಟಾಗಿ ಮಾತನಾಡ್ತಾರೆ, ಎಷ್ಟು ತುಂಟಾಟವನ್ನು ಮಾಡ್ತಾರೆ. ಅಷ್ಟೇ ಒಂದು ಮಂಗಳೂರು ಮೂಲದ ಹುಡುಗಿ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಕೂಡ ಅಷ್ಟೇ ಸಖತ್ತಾಗಿ ಇದ್ದಾರೆ. ಸೊ ಹಾಗಾಗಿ ಇವರ ಇಬ್ಬರಿಗೂ ಕೂಡ ಮಂಗಳೂರು ಮೂಲದ ಇಬ್ಬರು ಆಗಿರುವುದರಿಂದ ಇವರು ತನ್ನ ರಕ್ಷಿತಾ ಶೆಟ್ಟಿ ಅವರನ್ನ ಸಪೋರ್ಟ್ ಮಾಡಿದ್ದಾರೆ. ನಟಿ ಆ್ಯಂಕರಿಂಗ್ ಆಗಿರುವಂತಹ ಅನುಶ್ರೀ ಅವರು. ಸದ್ಯ ಆ್ಯಂಕರಿಂಗ್ ಆಗಿರುವಂಥ ಅನುಶ್ರೀ ಅವರಿಗೆ ಬಿಗ್ ಬಾಸ್ ಮನೆಯ ರಕ್ಷಿತಾ ಶೆಟ್ಟಿ ಭಾಳ ಇಷ್ಟ ಆಗಿದ್ದಾರೆ. ಮಂಗಳೂರು ಮೂಲದ ಚಿಕ್ಕ ಪ್ರತಿಭೆ ಯೂಟ್ಯೂಬರ್ ವ್ಲಾಗರ್ ಆಗಿರುವಂತಹ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡುವುದಾಗಿ ಅಲ್ಲಿನ ಭಾಗದ ಫ್ಯಾನ್ಸ್ಗಳಿಗೆ ಹೇಳಿದ್ದಾರೆ. ಸದ್ಯ ಆ್ಯಂಕರಿಂಗ್ ಆಗಿರುವಂಥ ಅನುಶ್ರೀ ಅವರು ಕೂಡ ಕಳೆದ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗೂ ಕೂಡ ಸಪೋರ್ಟ್ ಮಾಡಿದರು, ಗಿಲ್ಲಿಯೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ತನ್ನ ಹುಟ್ಟೂರಿನ ಜಿಲ್ಲೆ ಅವರಾಗಿರುವಂತಹ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ವಿಶಸ್ ಕೂಡ ಮಾಡಿದ್ದಾರೆ. ಎಲ್ಲರೂ ಕೂಡ ನಮ್ಮವರೇ, ಯಾರು ಗೆದ್ರು ಖುಷಿ ಅನ್ನೋದನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಭಾಳ ಪ್ರಬಲ ಸ್ಪರ್ಧೆಯಾಗಿ ಇರುವಂಥ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ಸೊ ಮಾತಿನಲ್ಲೇ ಎಲ್ಲರನ್ನ ಕೆಡುವಂಥ ಶಕ್ತಿ ರಕ್ಷಿತಾ ಶೆಟ್ಟಿಗೆ ಇದೆ. ಸೊ ಕನ್ನಡ ಸ್ವಲ್ಪ ಮಾತನಾಡುತ್ತಿರುವಂತಹ ರಕ್ಷಿತಾ ಶೆಟ್ಟಿಗೆ ಅಚ್ಚುಮೆಚ್ಚು ಫ್ಯಾನ್ಸ್ ಸಿಕ್ಕಾಪಟ್ಟ ಇದ್ದಾರೆ. ಹಾಗಾಗಿ ರಕ್ಷಿತಾ ಶೆಟ್ಟಿಗೆ ಇವತ್ತು ಭಾಳ ಸಿಕ್ಕಾಪಟ್ಟೆ ಆದಂತಹ ಫ್ಯಾನ್ಸ್ ಕ್ರೇಜ್ ಹೆಚ್ಚಾಗ್ತಾ ಇದ್ದಾರೆ. ಮಂಗಳೂರು ಪ್ರತಿಭೆಗಳು ರಕ್ಷಿತಾರನ್ನು ನೋಡಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತನ್ನ ಗ್ರಾಮದ ಅಭಿಮಾನಿಗಳೆಲ್ಲವೂ ಕೂಡ ರಕ್ಷಿತಾಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಆ್ಯಂಕರಿಂಗ್ ಅನುಶ್ರೀ ಅವರು ಕೂಡ ಇವತ್ತು ಏಕಾಏಕಿ ರಕ್ಷಿತಾ ಶೆಟ್ಟಿಯ ಪರ ಮಾತನಾಡಿ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ವಿಶ್ ಮಾಡಿದ್ದಾರೆ. ಸೊ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. ಸೊ ನಿಮಗೂ ಕೂಡ ರಕ್ಷಿತಾ ಶೆಟ್ಟಿ ಗೆಲ್ಲಬೇಕು ಅಂತ ಅನಿಸ್ತದಾದರೆ ತಪ್ಪದೇ ಕಮೆಂಟ್ ಮಾಡಿ, ಈ ವಿಡಿಯೋಗೆ ಒಂದು ಶೇರ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.